ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಸೊ ಇದೇನು ಅಂತ ಗೊತ್ತಾಯ್ತಾ ನಿಮಗೆ? ಸೊ ಇಲ್ಲಿ ಗ್ಯಾಸ್ ಕನೆಕ್ಟ್ ಮಾಡ್ತಿದ್ದಾರೆ. ಗ್ಯಾಸ್ ಅಂತ ಹೇಳಿದ್ರೆ ಸೇಮ್ ಲೈಕ್ ಕರೆಂಟ್ ಬಿಲ್ ಅಥವಾ ನಮ್ಮದು ಈ ಥರ ಬಿಲ್ ಪೇಮೆಂಟ್ ಥರ ಗ್ಯಾಸ್ನ ಕನೆಕ್ಟ್ ಮಾಡ್ತಿದ್ದಾರೆ. ಇದು ಮಹಾರಾಷ್ಟ್ರನ್ ಗ್ಯಾಸ್ ಲಿಮಿಟೆಡ್ ಅಂತೆ. ಇದು ನಾರ್ಮಲ್ ನ್ಯಾಚುರಲ್ ಗ್ಯಾಸ್ ಅಂತೆ. ಮಹಾರಾಷ್ಟ್ರ ನ್ಯಾಚುರಲ್ ಗ್ಯಾಸ್ ಲಿಮಿಟೆಡ್ ಅಂತೆ. ಇದು ಭೂಮಿ ಒಳಗಿಂದ ಪೈಪ್ನ ಹಾಕಿ ಗ್ಯಾಸ್ನ ರಿಲೀಸ್ ಮಾಡ್ತಿದ್ದಾರೆ. ಇದು ನಮ್ಮ ಊರಿಂದನೇ ಸ್ಟಾರ್ಟ್ ಆಗಿರೋದಂತೆ. ಫಸ್ಟು ಮೈಸೂರಲ್ಲಿ, ಬ್ಯಾಂಗ್ಳೂರಲ್ಲಿ ಮತ್ತು ಬಿಹಾರಿ ಸೈಡಲ್ಲೆಲ್ಲ ಶುರುವಾಗಿದೆ ಅಂತೆ. ಒಂದು ದಿನ ಬಂದು ಅವ್ರು ಕನೆಕ್ಷನ್ ಕೊಟ್ಟು ಹೋದರು ಮನೆಗೆ. ಫಸ್ಟು ಭೂಮಿಯಿಂದ ತೆಗೆದ್ರು ಮಳೆಗಾಲದಲ್ಲಿ. ಭೂಮಿಯಿಂದ ತೆಗೆದು ಇವಾಗ ಅವರು ಅದನ್ನು ಕನೆಕ್ಟ್ ಮಾಡ್ತಿದ್ದಾರೆ. ಭೂಮಿಯಿಂದ ಹಳ್ಳ ತೆಗೆದು ಪೈಪ್ ಹಾಕಿ ನೆಕ್ಸ್ಟ್ ಇವಾಗ ಮನೆಗೆ ಕನೆಕ್ಟ್ ಮಾಡಿದ್ರು ಒಂದಿನ. ಇದೆಲ್ಲ ಮೋರ್ ದ್ಯಾನ್ 2 months ಪ್ರೋಸೆಸ್ ಅಂತಲೇ ಹೇಳ್ಬೋದು. ನಾನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ಅವರು ಗ್ಯಾಸ್ಗೆ ಕನೆಕ್ಟ್ ಮಾಡ್ತಿದ್ದಾರೆ. ಗ್ಯಾಸ್ಗೆ ಕನೆಕ್ಟ್ ಅಂತ ಹೇಳಿದ್ರೆ ಸೇಮ್ ಲೈಕ್ ಇವರು ಹೇಳಿದ್ರು, ನೀವು ಯೂಸ್ ಮಾಡ್ತೀರಾ ಅಂತ ಭಾರತ್ ಸಿಲಿಂಡರ್ ಆಗಿರ್ಬೋದು, HP ಸಿಲಿಂಡರ್ ಆಗಿರ್ಬೋದು, ಆ ರೆಗ್ಯುಲೇಟರ್ನ ಇದಕ್ಕೆ ನೀವು ಯೂಸ್ ಮಾಡಿಕೊಡ್ದು. ಏಕೆ ಅಂತ ಹೇಳಿದ್ರೆ ಈ ರೆಗ್ಯುಲೇಟ್ರಲ್ಲಿ ವಾಲ್ವು ತುಂಬ ಚಿಕ್ಕ ಇರುತ್ತೆ. ನಾವು ಕೊಟ್ಟಿರೋಂಥ ನ್ಯಾಚುರಲ್ ಗ್ಯಾಸಲ್ಲಿ ವಾಲ್ವು ತುಂಬ ದೊಡ್ಡದಾಗಿ ಮಾಡಿರ್ತೀವಿ. ಪ್ರೆಷರ್ ಜಾಸ್ತಿಯಾಗಿ ಬೆಂಕಿ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ, ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಅದಕ್ಕೆ ಇದನ್ನು ಯೂಸ್ ಮಾಡಬೇಡಿ. ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಎಕ್ಸ್ಟ್ರಾ ಒಲೆ ತಂದು ಅದನ್ನು HP ಅಥವಾ ಭಾರತ್ ಗ್ಯಾಸ್ಗೆ ಕನೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ನೋಡಿ ಈ ಥರ ಇದೆ, ತುಂಬಾ ಉರಿ ಬರುತ್ತೆ. ಇದು ಯಾಕೆ ಈ ಥರ ಆಗಿದೆ ಅಂತ ಹೇಳಿದ್ರೆ ನೀರು ಬಿತ್ತು, ಅದಕ್ಕೆ ಇದು ಹತ್ಕೋತಾ ಇಲ್ಲ. ನೀರು ಬಿತ್ತು. ಸೊ ತುಂಬ ಬೇಗ ಅಡುಗೆ ಆಗುತ್ತೆ ಅಂತ ನನಗೆ ಈಗ ಫೀಲ್ ಆಗ್ತಿದೆ. ಅಷ್ಟು ಬೇಗ ಅಡುಗೆ ಆಗುತ್ತೆ. ಸೊ ಅವ್ರ ಕಾಯಿಲೆ ಹೇಳಿಸ್ತೀನಿ ಇದರಿಂದ ಅನುಕೂಲಗಳೇನಿದೆ ಅಂತ. ನನಗೇನು ಇದರಿಂದ ಬಂದಿರಿಂದ ಒಂದೇ ಒಂದು ಅಡ್ವಾಂಟೇಜ್ ಆಗಿದೆ ಅಂತ ಹೇಳಿದ್ರೆ ನನಗೆ ಬೇಗ ಅಡುಗೆ ಆಗುತ್ತೆ. ಅದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಿಮಗೆ ಬೇಗ ನೋಟಿಫಿಕೇಶನ್ ಸಿಗುತ್ತೆ ನಾನೇನಾದರೂ ವಿಡಿಯೋನ ಅಪ್ಲೋಡ್ ಮಾಡೋದು. ಈಗ ಅವ್ರ ಕೈಲೇ ಕೇಳೋಣ. ಬಟ್ಟೆ ಹಾಕೋಣ ಬೇಕಾರೆ, ಬಟ್ಟೆ ಹಾಕಿ ಇದಾಕಿ ಹಾಕಿ ಬಟ್ಟೆ ಹೇಳ್ತೀನಿ. ಹೋಗುತ್ತಾ? ಒರೆಸಿ ತಗೊಳ್ಳಿ, ಒರೆಸಿ. ಅಳ್ಳಾಡ್ತೆ ಟೈಟಾಗಿ ಆಗ್ತದೆ. ಏನಪ್ಪ ಸುಮ್ಮನಿರು, ಆಟ ಮಾಡಿಬಿಡ ಎಲ್ಲದಕ್ಕೂ. ನಿಂಗೆ ಗೊತ್ತಾಗಲ್ಲ, ಸುಮ್ಮನೆ ಇರು. ಹೀಟ್ ಆಗಲಿಲ್ಲ ಅಂದರೆ ಬಿಡಿ ಸರ್. ನೀವು ಸಿಲಿಂಡರ್ಗೆ ಏನೋ ಸೇಫ್ಟಿ ಇದರಲ್ಲಿ. ಹೌದಾ? ಸಿಲಿಂಡ್ರಿಗೆ ಬ್ಲಾಸ್ಟ್ ಆಗುತ್ತೆ ಅಂತಾರೆ, ಆ ಥರ ಇದೆಲ್ಲ ಇಲ್ವಾ? ಬ್ಲಾಸ್ಟ್ ಇದು ನಮ್ಮದು ನ್ಯಾಚುರಲ್ ಅಲ್ವಾ, ಗಾಳಿಯಲ್ಲಿ ಮಿಕ್ಸ್ ಆಗುತ್ತೆ ಇದು ಜಾಸ್ತಿ ತೊಂದರೆ ಇಲ್ಲ. ಸಿಲಿಂಡರ್ ಥರ ಇದಾಗೋದು ಏನಿಲ್ಲ. ಹಾಂ, ಈಗ ಬರೀ ನೀವು ವಿಲೇಜ್ ಸೈಡ್ ಕೊಡ್ತಾ ಇದ್ದೀರಾ, ಆಮೇಲೆ ನೆಕ್ಸ್ಟ್ ಕೊಡ್ತೀರಾ ಸಿಟಿ ಸೈಡು? ಸಿಟಿಲೂ ಆಗುತ್ತೆ. ಸಿಟಿಲೂ ಅಂದ್ರೆ ಸುಲಭವಾಗಿ ಪರ್ಮಿಷನ್ ಸಿಗಲ್ಲ. ಪರ್ಮಿಷನ್ ಇವಾಗ ಜಾಸ್ತಿ ಕೇಬಲ್ಗಳೆಲ್ಲ ರೋಡಲ್ಲೇ ಬರುತ್ತಲ್ಲ, ನಾವು ಏನಿದ್ರು ತಿಂಗಳಿಗೆ ಯಾವ ಥರ ಸರ್ ಇದು ಪ್ರೈಸು? ಇದು ನಮ್ದು ಬಂದು 47 rupees 30 paise ಇದೆ ಮೇಡಮ್ ರೇಟ್ ಬಂದು ಪರ್ ಯೂನಿಟ್ಗೆ. ಅಂದರೆ ಈಗ ಒಂದು ಡೊಮಿಸ್ಲರಿ ಯೂಸ್ ಅಂದರೆ ಒಂದು ಮನೆಗೆ ಎಷ್ಟು ಯೂನಿಟ್ ಬೇಕಾಗ್ಬೋದು? ನೀವು ಕಾಮನ್ ಆಗಿ ನೀವು ರೆಗ್ಯುಲರ್ ಆಗಿ ನೀವು ಸಿಲಿಂಡರ್ ಯಾವ ಥರ ಯೂಸ್ ಮಾಡ್ತೀರಲ್ಲ ಅದೇ ಪ್ರೈಸ್ ಬರುತ್ತೆ ಮಿನಿಮಮ್. ಅಂದರೆ ಈಗ ಕಾಮನ್ ಆಗಿ ಈಗ ಲೈಟ್ ಬಿಲ್ಗೆಲ್ಲ 100 rupees ಅಂತ ಹಾಕಿರ್ತಾರೆ, ಅದರ ಇದರ 120 rupees ಇದರಲ್ಲಿ. ಅದು ಯೂಸ್ ಆಗಿಲ್ಲ ಅಂದ್ರೆ ಇದು 100 rupees ಇರುತ್ತೆ, ಬಟ್ ಯೂಸ್ ಆಗುತ್ತೆ. ಇದು ನಮ್ದು ಯೂಸ್ ಆಗುತ್ತೆ. ಇದನ್ನ ನಾವು 10 millibar 100 millibar ಯೂಸ್ ಮಾಡಿದ್ರು ಮಿನಿಮಮ್ ಚಾರ್ಜಸ್. ಈ ವೈರ್ನ ನಾವು ನಮ್ದು ಸಿಲಿಂಡರ್ಗೆ ಹಾಕೋಬಾರ್ದು. ಹಾ, ಇದು ಅಂದ್ರೆ ನಮ್ಮ ನ್ಯಾಚುರಲ್ ನಮ್ಮದು ಆಕ್ಚುಲಿ ಪ್ರೆಷರ್ ಕಡಿಮೆ ಇರುತ್ತೆ. ನಿಮ್ಮ ಸಿಲಿಂಡರ್ ಅಷ್ಟು ಪ್ರೆಷರ್ ಇರಲ್ಲ. ಓಕೆ, ಅದು ಬಂದು ತುಂಬಾ ಪ್ರೆಷರ್, ಅದು ಜಾಸ್ತಿ ಪ್ರೆಷರ್ ಇರುತ್ತೆ. ಅದು ಅವಾಗ ಏನಾಗುತ್ತೆ ಅಂದ್ರೆ ಇದು ಸ್ಟೋವ್ ನೀವು ಇವಾಗ ನಾವು PNG ಗೆ ಕನ್ವರ್ಟ್ ಮಾಡಿದೀವಿ. ಓಕೆ ಓಕೆ. PNG ಅಂದ್ರೆ ಪೈಪ್ ಗ್ಯಾಸ್, ಪೈಪ್ ನ್ಯಾಚುರಲ್ ಗ್ಯಾಸ್. ಓಕೆ ಓಕೆ. ಅದು ಒಂದು ಕಾಂಪ್ರೆಸರ್ ನ್ಯಾಚುರಲ್ ಗ್ಯಾಸ್ ಇರುತ್ತೆ. ಅದ್ರಲ್ಲಿ ಪ್ರೆಷರ್ ಜಾಸ್ತಿ, ಇದು ಲೋ ಪ್ರೆಷರ್. ಇದು ಲೋ ಪ್ರೆಷರ್ ಇರುತ್ತೆ. ಇದರಿಂದ ಏನು ನಮಗೆ ಡ್ಯಾಮೇಜ್ ಇಲ್ಲ, ಆಕ್ಸಿಡೆಂಟ್ ಆಗಲ್ಲ. ನಾವು ಮೇನ್ ವಾಲ್ ನ ಆಗಲ್ಲ ಅಂತಲ್ಲ, ಚಾನ್ಸಸ್ ಕಡಿಮೆ, ತೀರಾ ಕಡಿಮೆ ಅನ್ನೋದು. ಅದಕ್ಕಿಂತ ಹೋಲಿಸ್ಕೊಂಡ್ರೆ ಇದ್ರಲ್ಲಿ ಕಡಿಮೆ. ಓಕೆ. ಅಂದರೆ ಇದನ್ನ ಯಾಕೆ ಈ ಥರ ಚೇಂಜ್ ಮಾಡ್ತಿರೋದು ನೀವೀಗ? ಅದರಿಂದ ಇದಕ್ಕೆ ಯಾಕೆ ಕನ್ವರ್ಟ್ ಮಾಡ್ಕೊಂಡ್ರಿ? ಅದೇ ಇವಾಗ ಅಂದ್ರೆ ಈ ಫ್ಯೂಚರ್ ಅಲ್ಲಿ ಸ್ಟೋವ್ನೇ PNG ಗೆ ಬರ್ಬೋದು. ಇದು ಇವಾಗ ನಿಮ್ದು LPG ಸ್ಟೋವ್ ಇದು. ಓಕೆ. ಈ ಸ್ಟೋವ್ ನಾವು PNG ಗೆ ಕನ್ವರ್ಟ್ ಮಾಡ್ತಾ ಇರೋದು. ಓಕೆ ಓಕೆ. ನೀವು ಸ್ಟವ್ ಕೊಡೋದು ಮಾಡೋ ಚಾನ್ಸಸ್ ಇದೆ ಫ್ಯೂಚರ್ ಅಲ್ಲಿ. ಸ್ಟೋವ್ನೇ ಇವಾಗ
ಕೊಟ್ಬಿಡ್ತೀರಾ? PNG ಸ್ಟೋವ್ಗಳೇ ಬರ್ಬೋದು ಮೇಡಮ್. ಓಕೆ ಓಕೆ ಓಕೆ. ಇವಾಗ ಏನು ಇದೆಯಲ್ಲ, ಈಗ ನಾವು ಫಂಕ್ಷನ್ ಇರುತ್ತೆ ಅವಾಗ ಯೂಸ್ ಮಾಡೋಕ್ಕಾಗಲ್ಲ ನಿಮ್ಮದು, ಇವಾಗ ನಮ್ಗೆ ಎಕ್ಸ್ಟ್ರಾ ಸಿಲಿಂಡರ್ ಬೇಕಿರುತ್ತೆ, ಆ ಟೈಮಲ್ಲಿ ಏನು ಮಾಡ್ತೀರಾ ನೀವು? ನಿಮ್ಗೆ ಆ ಸಿಲಿಂಡರ್ಗೂ ಇದಕ್ಕೂ ಏನು ಸಂಬಂಧ ಏನಿಲ್ಲ. ನಿಮ್ಗೆ ಆ ಸಿಲಿಂಡರ್ ನಾವು ಅದನ್ನ ಯೂಸ್ ಮಾಡ್ಕೊ ಆ ರೆಗ್ಯುಲೇಟರ್ ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಅದು ನಿಮ್ಗೆ ಅದು ಇದು ಈಗ ಇದು ಕಲೆಕ್ಷನ್ ತೊಗೊಂಡಿದ್ರಂತ ಅದೇನು ಕಟ್ಟಾಗಲ್ಲ. ನಮ್ಮ ಮತ್ತೆ ಬೇರೆಯವರೆಲ್ಲ ಹೇಳ್ತಾರೆ ಇದರಲ್ಲಿ ಒಲೆ ಉರಿ ಕಮ್ಮಿ ಬರುತ್ತೆ, ಅಷ್ಟೊಂದು ಬೇಗ ಅಡುಗೆ ಆಗಲ್ಲ ಅಂತ ಹೇಳ್ತಾರೆ. ಇಲ್ಲ ಮೇಡಮ್, ಅದೆಲ್ಲ ಸುಳ್ಳು ಆಗುತ್ತೆ. ನೀವು ಇದ್ರಲ್ಲಿ ನಿಮಗೆ ಪ್ರೆಷರ್ ಇವಾಗ ನಾವು ಎಷ್ಟು ಬೇಕು ಅಷ್ಟು ಜಾಸ್ತಿ ಪ್ರೆಷರ್ ಮಾಡ್ಕೊಳ್ಬಹುದು, ಅದ್ರಲ್ಲಿ ಏನಿಲ್ಲ. ಅದ್ರಕ್ಕಿಂತ ಪ್ರೆಷರ್ ಜಾಸ್ತಿ ಬೇಕು ಅಂದ್ರೂ ಆದ್ರೆ ನೀವು ಮಾಡಲ್ಲ. ಮಾಡಲ್ಲ. ಕಸ್ಟಮರ್ ರಿಕ್ವೈರ್ಮೆಂಟ್ ಇದ್ರೆ ನಾವು ಮಾಡ್ಕೊಡ್ತೀವಿ. ಬಟ್ ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಅಲ್ವಾ. ಈಗ ಅದಕ್ಕಿಂತ ಜಾಸ್ತಿ ಮಾಡ್ಕೊಟ್ರೆ ಅವ್ರಿಗೂ ಪ್ರಯೋಜನ ಇರಲ್ಲ. ಹೌದು, ಯೂಸ್ ಇಲ್ಲ. ಕಸ್ಟಮರ್ ಓಕೆ, ನಿಮ್ದು ಗ್ಯಾಸ್ ಎಷ್ಟು ಏನೋ ಹೇಳಿದ್ರಿ? ಮಹಾರಾಷ್ಟ್ರ MNG ಮಹಾರಾಷ್ಟ್ರ ನ್ಯಾಚುರಲ್ ಗ್ಯಾಸ್ ಲಿಮಿಟೆಡ್. ಓಕೆ, ಅದನ್ನ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ ಇನ್ಫಾರ್ಮೇಶನ್. ಪೇಮೆಂಟ್ ಎಲ್ಲ ನಿಮ್ಗೆ ಗೂಗಲಲ್ಲಿ ಆನ್ಲೈನ್ ಪೇಮೆಂಟೇ ಮಾಡಬೇಕು ನೀವು. ಓಕೆ, ಇದು ಯಾಕೆ ಒಲೆ ಸಣ್ಣ ಆಯ್ತಲ್ಲ? ಡಸ್ಟ್ ಅದು ಇದಾಗಿರುತ್ತೆ. ಓಕೆ, ಅದನ್ನ ಬಿಟ್ಟರೆ ಇನ್ನೇನು ಬೇರೆ ಇನ್ಫಾರ್ಮೇಶನ್ ಇದ್ರ ಬಗ್ಗೆ ಇಲ್ಲ. ಸೇಫಾಗಿ ನಾವು ಯೂಸ್ ಮಾಡ್ಕೋಬಹುದು ಮನೇಲಿ, ಏನು ತೊಂದರೆ ಇಲ್ಲ. ಕಾಮನ್ ಆಗಿ ನೀವು ಅದು ರೆಗ್ಯುಲರ್ ಆಗಿ ನೀವು ಹೆಂಗ್ ಯೂಸ್ ಮಾಡ್ತೀರಾ ಅದೇ ತರ ಅದಕ್ಕೂ ಇದಕ್ಕೂ. ನೀವೇನಾದ್ರೂ ಸರ್ವಿಸ್ಗೆ ಬರ್ತೀರಾ? ಸರ್ವಿಸ್ ಮಾಡ್ತಿರ್ತೀರಾ? ಎಷ್ಟು ದಿನಕ್ಕೆ ಒಂದ್ಸಲಿ? ಪೆಟ್ರೋಲಿಯಂ ಅಡ್ಡಾಡ್ಕೊಂಡಿರ್ತಾರೆ. ನಿಮ್ಗೆ ಇಲ್ಲಿ ಎಮರ್ಜೆನ್ಸಿ ನಂಬರ್ ಹಾಕಿರ್ತಾರೆ ಪ್ಲೇಟು. ನೀವು ಯಾವಾಗಲೂ ನೀವು 24/7 ನೀವು ಯಾವಾಗ ಬೇಕಾದ್ರೂ ಆ ನಂಬರ್ ಕಾಲ್ ಮಾಡಿಬಿಟ್ಟು ಅಡ್ರೆಸ್ ಹೇಳಿದ್ರೆ ವಿತಿನ್ 10 to 15 ಮಿನಿಟ್ಸ್ ಒಳಗಡೆ ಬಂದು ಸರ್ವಿಸ್ ಕೊಡ್ತಾರೆ. ಓಕೆ, ಏನಾದ್ರು ಎಮರ್ಜೆನ್ಸಿ ಇದ್ರೆ ಎಮರ್ಜೆನ್ಸಿ ಏನೇ ಪ್ರಾಬ್ಲಮ್ ನೈಟ್ ವಾಲ್ ಆಫ್ ಮಾಡಿ ಮಲ್ಕೊಳ್ಳೋದು ಸೇಫು. ಆ ವಾಲ್ ಇದು ನಿಮ್ಗೆ ರೆಗ್ಯುಲರ್ ಯೂಸ್ಗೆ ಈ ವಾಲ್ ಕೊಟ್ಟಿರ್ತಾರೆ. ಇವು ನೀವು ಔಟ್ಸೈಡ್ ಮನೇಲಿ ಯಾರು ಇರಲ್ಲ, ಔಟ್ಸೈಡ್ ಎಲ್ಲಿಗೂ ಫಂಕ್ಷನ್ ಹೋಗ್ತೀರಾ ಅಂದಾಗ ನೀವು ಅಲ್ಲಿ ಆ ಕಡೆ ಮೀಟರ್ ಹತ್ರನೂ ಒಂದು ವಾಲ್ ಇರುತ್ತೆ, ಅದು ಆಫ್ ಮಾಡ್ಕೊಂಡು ಅದನ್ನು ಆಫ್ ಮಾಡ್ಕೊಂಡು. ಅಂದ್ರೆ ಈಗ ನಮ್ಮ ಇದೇ ಫಸ್ಟಾ ಇನ್ಸ್ಟಾಲ್ ಮಾಡ್ತಿರೋದು? ಇಲ್ಲ ಮೇಡಮ್, ಬೆಂಗಳೂರು ಆಲ್ರೆಡಿ ಹಾರೋಳಿ ಸೈಡ್ ಬಿಡಿದಿಲ್ಲು ಎಲ್ಲ ಕಲೆಕ್ಷನ್ ಸ್ಟಾರ್ಟ್ ಮಾಡವ್ರೆ. ಓಕೆ, ಹಾರೋಳಿ ಸೈಡ್ 4-5 ಊರು ಆಲ್ರೆಡಿ ಯೂಸ್ ಮಾಡ್ತಾವ್ರೆ. ಈಗ ಮಿಕ್ಕಿದು ಇಲ್ಲಿ ಆದ್ರೆ ಛತ್ರ, ಬಾನಂದೂರು. ಈಗ ಬಾನಂದೂರಲ್ಲಿ ಆಲ್ರೆಡಿ 15 days or 20 days ಮುಂಚೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದೆ ಅಂತ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಅದಕ್ಕೆ ಕೇಳಿದೆ ಯಾವ ಥರ ಏನು ನೋಡಲಿ. ವಾವ್, ಚೆನ್ನಾಗಿ ಉರ್ಸಿದ್ರು ನೋಡಿ. ಇವಾಗ ಆ್ಯಕ್ಚುಲಿ ನಿಮ್ಮ ಕೆಲಸ ಅಲ್ಲ ಅನಿಸುತ್ತೆ ಒಲೆ ಸರ್ವಿಸ್ ಮಾಡೋದು. ಇಲ್ಲ, ನಮ್ದೇ. ನಾವು ಸರ್ವಿಸ್ ಅಂತ ಅಲ್ಲ, ನಾವು ಬರೀ ಕನ್ವರ್ಟ್ ಮಾಡ್ತೀವಲ್ಲ ಅಷ್ಟೇ. ನಾವು ನೋಡಿ ಮೇಡಮ್, ಇದೇ ನಿಮ್ಗೆ ಡೈಲಿ ಯೂಸ್ ಮಾಡೋಕೆ ವಾಲ್ ಯೂಸ್ ಮಾಡಬೇಕಾಗಿರೋದು. ಅದನ್ನ ಕ್ಲ್ಯಾಂಪ್ ಲಾಕ್ ಮಾಡಿಬಿಡ್ತೀರಾ? ಬಿಡಮ್ಮ, ಓಕೆ ಮೇಡಮ್, ಒಂದ್ಸರಿ ನೀವು ಟ್ರೈ ಮಾಡಿ ನೋಡ್ತೀನಿ ನೋಡಿ. ಆಯಿತು. ಏನಾದರೂ ಹೇಳಲಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅವ್ರಿಗೆ? ಚೆನ್ನಾಗಿ ಏನು ಹೇಳೋದು ಮೇಡಮ್, ಇವಾಗ ಯೂಸ್ ನೋಡಿ, ಗ್ಯಾಸ್ ಚೆನ್ನಾಗೈತೆ, ಯೂಸ್ ಮಾಡ್ತವ್ರೆ, ನೀವು ಯೂಸ್ ಮಾಡಿಬಿಟ್ಟು ನೋಡಿ. ಅಂದರೆ ಸಿಟಿಗೆಲ್ಲ ನೀವು ಹಾಕಬೇಕಲ್ಲ, ಏನು ನೀವು ಹಾಕಿದ್ಮೇಲೆ ತಾನೇ ಅವ್ರು ಯೂಸ್ ಮಾಡೋಕ್ಕಾಗತ್ತೆ ಪಪ್ಪ. ಸಿಟಿಲೆಲ್ಲ ಆಗುತ್ತೆ, ಅನೌನ್ಸ್ಮೆಂಟ್ ಆಗೈತೆ. ಬಟ್ ಸಿಟಿಗಳಲ್ಲೆಲ್ಲ ಇವಾಗ ಇದೆಲ್ಲ ಮೋದಿದ ಪ್ಲಾನ್, ಮೋದಿ ಅವ್ರದ್ದು ಇಲ್ಲ. ಇದು ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಇರುತ್ತೆ, ಇದರಲ್ಲಿ ಅದೇ ತರ ಟೆಂಡರ್ಗಳು ಜಾಸ್ತಿ ಇರ್ತಾರೆ. ನಾವೆಲ್ಲ ಸಬ್ ಕಾಂಟ್ರಾಕ್ಟರ್ಗಳು. ಇದು ಬಂದು ನಮ್ಮ ಕರ್ನಾಟಕ ಎಲ್ಲ ನೋಡ್ಕೊಳ್ಳೋದು ಗೇಲ್ ಪ್ರೈವೇಟ್ ಲಿಮಿಟೆಡ್ ಬಂದು. ಓಕೆ ಸರ್, ಥ್ಯಾಂಕ್ ಯು.